100 days to 10 ಅಂತ ಇದ್ದೀನಿ. ಪರವಾಗಿಲ್ಲ, ಚೆನ್ನಾಗಿದೆ, ನೋಡ್ಬೋದು. ಆ್ಯಕ್ಟಿಂಗ್ ಎಲ್ಲ ಆ್ಯಕ್ಟಿಂಗ್ ಚೆನ್ನಾಗಿದೆ. ನಮ್ಮ ಯೋಗಿದು ಮಾತ್ರ ಸಖತ್ತಾಗಿದೆ. ಥ್ಯಾಂಕ್ ಯು. ಓಕೆ, ಸರ್ ಹೇಗಿತ್ತು ಸಿನಿಮಾ? ಮೂವಿ ಅಂತೂ ಆರಿದ್ರ ಮೂವಿ ತುಂಬ ಚೆನ್ನಾಗಿದೆ. ಇನ್ನು ಹೊಸ ಪ್ರತಿಭೆಗಳು ಚೆನ್ನಾಗಿ ಮಾಡಲಿ, ಇನ್ನು ಮುಂದೆ ಬೆಳೀಲಿ ಅಂತ. ಥ್ಯಾಂಕ್ ಯು. ಸಿನಿಮಾ ರಿಲೀಸ್ ಆಗಿದೆ. ಫ್ಯಾಮಿಲಿ ಕೂತ್ಕೊಂಡು ನೋಡೋ ಸಿನಿಮಾ. ನಮ್ಮ ಆರಿದ್ರ ಹೆಸರಲ್ಲೇ ಇದೆ ಒಂದು ನಕ್ಷತ್ರ ಅಂತ. ನಮ್ಮ ಅಜಯ್ ಸೂರ್ಯ ಅವರು ಫಸ್ಟ್ ಮೂವಿ ಮಾಡಿದ್ದಾರೆ, ಬಟ್ ಫ್ಯಾಮಿಲಿ ಪ್ಲ್ಯಾನಿಂಗ್ ಮಾಡಿದರೆ. ವಿತ್ ಇನ್ನೊಂದು ವಿಚಾರ ಹೇಳಬೇಕಂದ್ರೆ ಹಳ್ಳಿ ಕಡೆ ದೆವ್ವ ಭೂತ ಅದು ಇದು ಅಂತ ಹೇಳ್ತಿರಲ್ಲ, ಅದನ್ನು ಒಂದು ಕಂಟೆಂಟ್ ಇಟ್ಕೊಂಡು ತೋರಿಸಿದರೆ ಗುಡ್ ಸಕ್ಕತ್ತಾಗಿದೆ ಸಿನಿಮಾ. ಯಾರಿಗೆ ದೆವ್ವ ಇಲ್ಲ ಅದಿಲ್ಲ ಇದಿಲ್ಲ ಅಂತ ಹೇಳ್ತಿರೋ ಬಂದು ಈ ಸಿನಿಮಾ ನೋಡಿ, ನಿಮಗೆ ಗೊತ್ತಾಗುತ್ತೆ ಯಾವ ಥರ ದೆವ್ವ ಬರುತ್ತೆ, ಯಾವ ಥರ ಹೋಗುತ್ತೆ ಅಂತ. ದಯವಿಟ್ಟು ಕೈ ಮುಗಿ ಕೇಳ್ತಾ ಇದ್ದೀನಿ, ಹೊಸ ಪ್ರತಿಭೆ ಬೆಳೆಸಿ ಸಪೋರ್ಟ್ ಮಾಡಿ. ಅಜಯ್ ಸೂರ್ಯ ಫಿಲ್ಮ್ಸ್ನ ಇನ್ನು ಮುಂದೆ ಎತ್ತರವಾಗಿ ತೊಗೊಂಡು ಹೋಗೋ ಥರ ನೀವು ಜನತೆ ಮಾಡಬೇಕು ಅಂತ ನಾನು ಕೇಳ್ಕೊಳ್ತೀನಿ. ಥ್ಯಾಂಕ್ ಯು. ಏನು ಎಕ್ಸ್ಪೆಕ್ಟೇಷನ್ ಇರಲ್ಲ, ಅದಕ್ಕಿಂತ ತುಂಬ ಚೆನ್ನಾಗಿ ಬಂದಿದೆ. ಕನ್ನಡ ಸಿನಿಮಾನ ಚಿತ್ರಮಂದಿರದಲ್ಲೇ ನೋಡಿ ಬೆಳೆಸಿ ಅಂತ ಕೇಳ್ತಿರ್ತೀನಿ. ಆ್ಯಂಡ್ ದಿಸ್ ಇಸ್ ಮೈ ಫಸ್ಟ್ ಮೂವಿ. ತುಂಬ ಒಳ್ಳೆ ಎಕ್ಸ್ಪೀರಿಯನ್ಸಸ್ ಇದೆ, ಗುಡ್ ಎಕ್ಸ್ಪೀರಿಯನ್ಸಸ್. ಇಮ್ಯಾಜಿನ್ ಕೂಡ ಮಾಡಿರಲಿಲ್ಲ ಇಷ್ಟು ಚೆನ್ನಾಗಿ ಬರುತ್ತೆ ಅಂತ, ಬಟ್ ತುಂಬ ಚೆನ್ನಾಗಿ ಬಂದಿದೆ. ಥ್ಯಾಂಕ್ಸ್ ಫಾರ್ ಅಜಯ್ ಸೂರ್ಯ ಫಿಲ್ಮ್ ಪ್ರೊಡಕ್ಷನ್ ಆ್ಯಂಡ್ ಥ್ಯಾಂಕ್ ಯು ಫಾರ್ ಅಜಯ್ ಆ್ಯಂಡ್ ನಮ್ಮ ಪ್ರೊಡ್ಯೂಸರ್ ಕೂಡ ಅವ್ರಿಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ. ಸೊ ಅವರಿಗೂ ಕೂಡ ನಾನು ಬಿಟ್ಕೊಡೋಕೆ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಮೊದಲನೇ ಸ್ಕ್ರೀನ್ ಮೇಲೆ ನೋಡ್ಕೊಂಡು ಈಗ ಅನಿಸ್ತೀನಿ. ನನಗೆ ಫಸ್ಟ್ ಹೇಳ್ತಿದ್ದಿಲ್ಲ, ನಾನು ಇಮ್ಯಾಜಿನ್ ಕೂಡ ಮಾಡಿರಲಿಲ್ಲ. ಸೊ ಅಷ್ಟು ಸಖತ್ತಾಗಿ ಬಂದಿದೆ. ಅಲ್ಟಿಮೇಟ್ ಆ್ಯಂಡ್ ಎಕ್ಸಲೆಂಟ್. ತುಂಬ ಕಷ್ಟಪಟ್ಟು ಮಾಡಿದ್ದಾರೆ ನಮ್ಮ ಡೈರೆಕ್ಟರ್ಸ್. ಲೇಟ್ ಆಗೋಯ್ತು, ತುಂಬ ಚೆನ್ನೈಯಿಂದ ಬಂದೆ. ಸೊ ಸಿನಿಮಾ ಅಪ್ಲೋಡಿಂಗ್ ಹೋದಾಗ ಅಲ್ಲೂ ಸ್ವಲ್ಪ ಪ್ರಾಬ್ಲಮ್ ಆಯಿತು. ಹಾಗಾಗಿ ಅಲ್ಲೇನೂ ಒಂದು ಸ್ಟುಡಿಯೋ ಬುಕ್ ಮಾಡಿಕೊಂಡು ವರ್ಕ್ ಮುಗಿಸ್ಕೊಂಬರೋತ್ತಿಗೆ ಲೇಟ್ ಆಗೋಯ್ತು. ಸರ್ ನಿಮಗೇನು ಅನಿಸ್ತದೆ ಸಿನಿಮಾ ಜಾನರ್ ನಿಮಗೇನು ಅನ್ನಿಸ್ತು? ಚೆನ್ನಾಗಿದೆ ಸರ್. ತುಂಬ 5 ವರ್ಷದಿಂದ ಕಷ್ಟಪಟ್ಟು ಸಿನಿಮಾ ಮಾಡಿದ್ದೀವಿ. ಎಲ್ಲ ಜನಗಳ ಮಧ್ಯೆ ಕೊಟ್ಟಿದ್ದೀವಿ ಸರ್. ಇನ್ನು ಮಿಕ್ಕಿದೆಲ್ಲ ವೀಕ್ಷಕರಿಗೆ ಇದ್ದಿದ್ದು. ಸರ್ ಒಂದು ಒಳ್ಳೆ ರೆಸ್ಪಾನ್ಸ್ ಬರ್ತಾ ಇದೆ ಸಿನಿಮಾಗೆ. ಇದಕ್ಕೆ ನೀವು ಪಟ್ಟಂಥ ಶ್ರಮ ಹೇಗಿತ್ತು, ಏನು ಈ ಕಾನ್ಸೆಪ್ಟ್ ಹೇಗೆ ಬಂತು? ಮೇಡಮ್, ಕಾನ್ಸೆಪ್ಟ್ ಇದು ಸ್ವಲ್ಪ ನಾವು ಯೋಚನೆ ಮಾಡಿ ಇದೇ ಕಾನ್ಸೆಪ್ಟಲ್ಲೇ ಮಾಡಬೇಕು ಅನ್ನೋ ಥರನೇ ಮಾಡಿದ್ವಿ. ಈಗೇನಿದೆ ಅಂತಂದರೆ, ಈಗ ಅಲ್ಲಿ ಯಾರೇ ಒಬ್ಬರಾಗಲಿ ರೆಸಾರ್ಟ್ಸ್ನ ಬುಕ್ ಮಾಡ್ಕೊಂಡು ಹೋಗೋದು, ಈಗ ಫ್ರೆಂಡ್ಸು ಫ್ಯಾಮಿಲಿ ಎಲ್ಲ ಹೋದ್ರು ಅಂತಂದರೆ, ಸೊ ಈಗ ಆನ್ಲೈನ್ ಗೂಗಲ್ ರೇಟಿಂಗ್ ನೋಡ್ಕೊಂಡು ಹೋಗ್ತಾರೆ. ಸೊ ಅಲ್ಲಿಂದ ಅಲ್ಲಿ ಹೋಗೋಂಥ ಹಿಡನ್ ಕ್ಯಾಮ್ರಾಗಳಿಗೆ ಆಗಿರ್ಬೋದು, ಅಥವಾ ಟೂರಿಸ್ಟ್ಗಳಿಗೆ ರೇಪ್ ಆಗಿರೋದು, ಎಲ್ಲ ಥರದ್ದು ಜನಗಳು ನೋಡಿದ್ದಾರೆ. ಸೊ ಅದೆಲ್ಲದ್ರ ಬಗ್ಗೆನೂ ಒಂದು ಮುಂದಾಲೋಚನೆ ಇರಲಿ, ನಿಮ್ಮ ಸೇಫ್ಟಿನ ನೀವು ನೋಡ್ಕೊಳ್ಳಿ ಅನ್ನೋ ಒಂದೇ ಒಂದು ಕಾರಣಕ್ಕೆ. ಸೊ ಅದೊಂದು ಮೇಜರ್ ಆಗಿರೋವಂಥದ್ದು ಅಂದ್ಬಿಟ್ಟು, ಸೊ ಮೂಢನಂಬಿಕೆಗಳನ್ನ ಜಾಸ್ತಿ ನಂಬಕ್ಕೆ ಹೋಗ್ಬೇಡಿ ಅನ್ನೋಂಥದ್ದೇನೆ ಸಿನಿಮಾ ಒಂದು ಕಾನ್ಸೆಪ್ಟ್ ಆಗಿದೆ. ಸೊ ಇದೊಂದು ನಾವು ಹೊರಗಡೆ ತರೋದಕ್ಕೂ ತುಂಬ ಕಷ್ಟ ಆಗಿದೆ. ಅದನ್ನು ಇವತ್ತು ಏನೋ ಕಷ್ಟಪಟ್ಟು ಎಲ್ಲ ನಮ್ಮ ಅಜಯ್ ಸೂರ್ಯ ಫಿಲ್ಮ್ಸ್ ಪ್ರೊಡಕ್ಷನಿಂದ ಹಿಡಿದು ನಮ್ಮ ಅಪ್ಪ ಅಮ್ಮ ನಾಗರತ್ನ ರಮೇಶ್ ಅವ್ರು ನಿರ್ಮಾಣ ಮಾಡುವಂಥ ಸಿನಿಮಾ, ಅವರೆಲ್ಲರೂ ಕಟ್ಟಿರೋಂಥ ಶ್ರಮದಿಂದ ಅವರೆಲ್ಲರೂ ಕೊಟ್ಟಿರೋಂಥ ಒಂದೇ ಒಂದು ನಾವಿದ್ದೀವಿ ಮಾಡು ಅನ್ನೋ ಬಲದಿಂದ ಇವತ್ತು ನಾನು ಸಿನಿಮಾನ ಮುಗಿಸಿದ್ದೀನಿ. ಸರ್ ಭೂಮಿಕಲ್ಲಿ ಒಂದು ಒಳ್ಳೆ ರೆಸ್ಪಾನ್ಸ್ ಪಡಿತದೆ. ಈಗ ಬೇರೆ ಬೇರೆ ಥಿಯೇಟರ್ ಎಲ್ಲಿದೆ, ನೀವು ಎಲ್ಲೆಲ್ಲಿ ವಿಸಿಟ್ ಮಾಡ್ಬೇಕು ಅಂದ್ಕೊಂಡಿದ್ದೀರಾ? ಮೇಡಮ್, ಇವಾಗ ನನಗೆ ತಿಟ್ಟೂರು ತ್ರಿಮೂರ್ತಿಯಲ್ಲಾಗಿದೆ, ಮತ್ತು ಹಾಗೆಯೇ ಕಡೂರು ಅನ್ನಪೂರ್ಣದಲ್ಲಾಗಿದೆ, ಮತ್ತು ಈಗ ಹುಬ್ಳಿಯಲ್ಲೂ ಶೋ ನಾಳೆಯಿಂದ ಈಗ ಇವತ್ತು ಗುರುವಾರ ಆಗಿರೋದ್ರಿಂದ ನಾಳೆಯಿಂದ ಎಲ್ಲ ಶೋ ಇದೆ. ಮತ್ತು ಮಿರಾಜ್ ಇದೆ. ಇವು ಆಲ್ ಓವರ್ ಕರ್ನಾಟಕ ಇನ್ನೂ ಸ್ವಲ್ಪ ಥಿಯೇಟರ್ಸ್ಗಳು ಇವತ್ತು ಸಂಜೆ ಒಳಗಡೆ ಕನ್ಫರ್ಮ್ ಆಗಿದೆ. ಓಕೆ ಸರ್, ಥ್ಯಾಂಕ್ ಯು. ನನ್ನ ಹೆಸರು ಕಾರ್ತಿಕ್ ಅಂತ. ಆರಿದ್ರ ಸಿನಿಮಾದಲ್ಲಿ ಒಂದು ಚಿಕ್ಕ ಪಾತ್ರ ಮಾಡಿದ್ದೀನಿ. ನಿಜವಾಗ್ಲೂ ತುಂಬ ಖುಷಿಯಾಗುತ್ತೆ. ಯಾಕೆಂದರೆ ಒಂದು 4 ರಿಂದ 5 ವರ್ಷದಿಂದ ಒಂದು ಪ್ರಾಜೆಕ್ಟ್ ಮಾಡಬೇಕು, ಕಂಪ್ಲೀಟ್ ಮಾಡಬೇಕು ಅಂತ ಅವ್ರು ಕಂಟಿನ್ಯೂಸ್ಲಿ ಓಡಾಡ್ತಾ ಇರ್ತಾರೆ ನಮ್ಮ ಅಜಯ್ ಅವರು. ಸೊ ಇವತ್ತು ಅವರು ಕನಸೇನಿದೆ ಅದು ನೆನಸಾಗಿದೆ. ಸೊ ಇದೇ ಥರದ ಒಂದಿಷ್ಟು ಸಿನಿಮಾಗಳು ಬರಲಿ ಅಂತ ಕೇಳ್ಕೊತೀನಿ. ಆ್ಯಂಡ್ ಅಟ್ ದ ಸೇಮ್ ಟೈಮ್ ನಾವು ಏನು ಮೀಡಿಯಾದವ್ರು ಇದ್ದೀರಾ, ನೀವೆಲ್ಲರೂ ನೀವು ಒಂದು ಡಾಕ್ಯುಮೆಂಟ್ ಕವರ್ ಮಾಡಬೇಕು ಅಂತಂದರೆ ಎಷ್ಟು ಕಷ್ಟಪಡ್ತೀರಾ, ನಿಮ್ಮ ಹಿಂದೆ ಇರುವಂಥದ್ದು ಒಂದು ಏನು ಚಾಲೆಂಜಸ್ ಏನಿರುತ್ತೆ ಅದೇ ಸಿನಿಮಾ ಸ್ಟೋರಿಯಲ್ಲಿ ಅದರಲ್ಲೇ ಒಂದು ಟಚ್ ಮಾಡಿರೋಂಥ ಸಿನಿಮಾ. ಸೊ ನಿಮ್ಗೆಲ್ರಿಗೂ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ಆದಷ್ಟು ಬೇಗ ಹೋಗಿ ಚಿತ್ರಮಂದಿರಕ್ಕೆ ಹೋಗಿ ಸಿನಿಮಾನ ನೋಡಿ ಅಂತ ನಾವು ಮೊದಲು ಡಿ ಬಾಸ್ ಅಭಿಮಾನಿ. ನಾನು ಡಿ ಬಾಸಿಂದ ಹಿಡಿದು ಅಪ್ಪು ಸರಿಂದ ಹಿಡಿದು ಎಲ್ಲ ಮೂವಿದು ರಿವ್ಯೂ ಕೊಡ್ತಾ ಇದ್ದೆ. ಬಟ್ ಇವತ್ತು ನನಗೊಂದು ಹೆಮ್ಮೆ ಆಗ್ತಿದೆ. ಏನಪ್ಪ ಅಂದರೆ, ನನ್ನ ಸ್ನೇಹಿತ ಇವತ್ತು ಆ್ಯಸ್ ಎ ಹೀರೋ ಆಗಿ, ಆ್ಯಸ್ ಎ ಪ್ರೊಡ್ಯೂಸರ್ ಆಗಿ, ಆ್ಯಕ್ಚುಲಿ ನಿರ್ದೇಶಕನಾಗಿ ಇವತ್ತು ನನ್ನ ಮುಂದೆ ನಿಂತ್ಕೊಂಡು ಒಂದು ಮೂವಿ ರಿಲೀಸ್ ಮಾಡೋದಿದೆಯಲ್ಲ, ಅದು ರೇಟು. ಸಕ್ಸಸ್ ಫೇಲ್ಯೂರ್ ಅದು ಸೆಕೆಂಡ್ರಿ. ಬಟ್ ಒಂದು ಮೂವಿನ ತಗೊಂಡು ಬಂದು ಸೆನ್ಸರಿಂದ ಹಿಡಿದು ಇವತ್ತಿಗೂ ಎಷ್ಟು ಕಷ್ಟಪಟ್ಟಿದ್ದಾನೆ ಅಂತ ನನಗೆ ಮಾತ್ರ ಗೊತ್ತು. ತುಂಬಾ ವಿಘ್ನಗಳಾದವು. ಬಟ್ ಅದೆಲ್ಲ ದಾಟಿ ಇವತ್ತು ಒಂದು ಥಿಯೇಟ್ರಿಗೆ ಬಂದು ಆ ರಿಸಲ್ಟ್ ಕೊಡೋದಿದೆಯಲ್ಲ, ಅದು ಇಂಪಾರ್ಟೆಂಟು. ನಾನು ತುಂಬ ಹೆಮ್ಮೆ ಪಡ್ತೀನಿ ಅಂದರೆ ತುಂಬಾ ಖುಷಿ ಇದೆ. ತುಂಬ ಚೆನ್ನಾಗಿದೆ ಮೂವಿ.
ಒಳ್ಳೆಯ ಕಂಟೆಂಟ್ ಮೂವಿ. ಎಲ್ಲ ಪ್ರತಿಯೊಬ್ಬರೂ ಬರಬೇಕು. ಪರಭಾಷೆ ಮೂವಿನ ಯಾಕೆ ಬೆಳೆಸ್ತಿರೋ ಹಾಗೆ ನಮ್ಮ ಕನ್ನಡದಲ್ಲಿರೋ ಒಂದು ಒಳ್ಳೆ ಕಂಟೆಂಟ್ನ ಒಂದು ಎಲ್ಲ ಫ್ಯಾಮಿಲಿ ಸಮೇತ ಕೂತು ನೋಡಿ ನಮಗೆ ತುಂಬ ಚೆನ್ನಾಗಿ ಮಾಡಿರೋ, ತುಂಬಾ ಇಷ್ಟ ಆಯಿತು. ಎಲ್ಲರೂ ಕೋ ಆರ್ಟಿಸ್ಟಿಗೂ ಎಲ್ಲ ಒಳ್ಳೆಯದಾಗಲಿ. ಯಾಕೆ ಅಂದರೆ ಇವ್ರದೇ ಒಂದು ನಾಗರತ್ನ ಒಂದು ಅಜಯ್ ಸೂರ್ಯ ಫಿಲ್ಮ್ ಡಿಸ್ಟ್ರಿಬ್ಯೂಟಿಂದ ಒಂದು ಮೂವಿ ಮಾಡಿದ್ದಾರೆ. ತುಂಬಾ ಒಳ್ಳೆಯದಾಗಲಿ. ಒಳ್ಳೊಳ್ಳೆ ಸಿನಿಮಾಗಳನ್ನ ಮಾಡಿದ್ರು. ಯಾವ ಕನ್ನಡಿಗರಿದ್ದಾರೆ, ಸಪೋರ್ಟ್ ಮಾಡ್ತಾರೆ.